ಈ ಸಭಾ ಸಮುದಾಯವು ಎಷ್ಟೊಂದು ಮನೋಹರವಾಗಿರುವುದೆಂದರೆ ವೇದಗಳೆಂಬ ಕೊಂಬೆಗಳಿಂದ ರೂಪಿಸಲ್ಪಟ್ಟು ಶಾಸ್ತ್ರಗಳೆಂಬ ಪುಷ್ಪಗಳನ್ನು ತಡಗೂಡಿ ವಿದ್ವಾಂಸರೆಂಬ ಕೊಂಬೆಗಳಿಂದ ಸದಾ ನಿಬಿಡೀಕೃತವಾದ ಬಲಬಲತೆಯನ್ನು ಕೂಡಿದ ಕಲ್ಪನ ವೃಕ್ಷದಂತೆಯೋ ಅತ್ಯಂತ ಶೋಭಾಯಮಯವಾಗಿರುವ ಈ ಸಭಾ ಸದನೆಯವರಿಗೆ ನಾಂ ಸ್ಥಿರವಾಗಿ ವಂದಿಸಿ ಅಸಮ ವೃತ್ತಾಂತವನ್ನು ಬಿತ್ತರಿಸುತ್ತೇನೆ ಚಿತ್ತಲಿಸಲಾಲಿಸಲಿ. ಶ್ರೀಮದ್ದಾಂಜನೇಯ ಸ್ವಾಮಿಯ ಮಹಿಮಾನಿತವಾದ ಹನುಮತ್ ವಿಲಾಸದಲ್ಲಿರುವ ಪದಪುಂಜಗಳಿಗೆ ಪ್ರಸ್ತಾಪಗಳನ್ನು ರಚಿಕೊಟ್ಟ ತದ್ವಾಯುಪುತ್ರ ಧನ್ಯಾತ ನಾಮವುಳ್ಳ ಅತ್ತಿಮತಿ ಕನ್ಯ ವೇಷಧಾರಿಯಾದ ಈ ಮಾರುತಿಯ ವೇಷವನ್ನು ನನಗೆ ಧರಿಸಲು ಪ್ರೋತ್ಸಾಹವನ್ನು ಕೊಟ್ಟಂತ ನನ್ನ ಪೂಜ್ಯ ಗುರುಗಳಾದ ಬೆಳಗುವಾಡಿ ವಾಸಿಗಳಾದ ಹರಿಕಥಾ ದಾಸರಾದ ಶ್ರೀಮಾನ್ ಕೃಷ್ಣಪ್ಪನವರಿಂದ ಅನುಗ್ರಹಿತನಾಗಿರುವರು. ಈ ಸಭಾ ಸದನಿಯವರು ಮಮನಿ ಅವಲಂಬನರಾಗಿ ಈ ವೇಷ ಭಾಷೆಗಳಲ್ಲಿ ಉಂಟಾದ ದೋಷಾತ್ಪದಗಳನ್ನು ಲೇಸು ಯೋಚಿಸದೆ ಜಾತನು ತೊದಲಿಸ ನುಡಿದ ನುಡಿಗೆ ಮೋದವಂ ತಾಳುವ ತಾತ ಮಾತೆಯರಂತೆ ಪ್ರೀತಿಸುತ್ತಲೋ ಅಬ್ಧ ಗಣಿತ ಮಧುಕರ್ಮಂ ಗಮನಗಳು ಗಣಿಸುವಂತೆ ಗುಣಗ್ರಹಿಗಳಾಗಿ ಚಿತ್ತೈಸಬೇಕೆಂದು ಇಲ್ಲಿ ನೆಲೆದಿರುವ ಸಭಾ ಸದನಿಯವರಿಗೆ ಎಲ್ಲವನ್ನು ಬಲ್ಲಂತ ಮಹನೀಯರ ಪಾದ ಧೂಳಿಗೂ ಸಹ ಸಮಾನವಾದ ನನ್ನನ್ನು ಬೆಳಗಿನ ಸೂರ್ಯೋದಯದವರೆಗೂ ಅನ್ಯೂನ್ಯತೆಯಿಂದ ಅಣ್ಣ ತಮ್ಮಂದಿರಂತೆ ಅಕ್ಕ ತಂಗಿಯರಂತೆ ಬಂಧು ಬಾಂಧವರಂತೆ ಬಿಡಿಸು ಅರಸಿ ಆಶ್ರಯಿಸಿ ಹೋಗಬೇಕೆಂದು ಮತ್ತೊಮ್ಮೆ ನಿಮ್ಮೆಲ್ಲರ ಪುಟ್ಟ ಪಾದಗಳಿಗೆ ಅಕ್ಕ ನನ್ನೊಡೆಯ ನಾನು ಸುಗ್ರೀವರಾದ ನೃಶ್ಯಮುಖ ಪರ್ವದಲ್ಲಿ ನನಗೋಸ್ಕರ ಕಾಯ್ತಿರ್ಬರೋ ನಾನು ಈಗಲೇ ಅಲ್ಲಿಗೆ ಹೋಗ್ತೀನಿ. ಆಂಜನೇಯ 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 ಇಲ್ಲಿ ಬಾ. ಬಂದೇನೋ ಇಲ್ಲಿ ಅದೋ ಅಲ್ಲಿ ನೋಡು. ಅದ ಯಾರು ಹೀರುವ ರಾಜಕುಮಾರರು ಕಬಂದ ನಮ್ಮ ರಾಕ್ಷಸನೆಂದು ತಿಳಿಯದೆ ಪರ್ವತಂಬ ಭ್ರಾತಿಯಿಂದ ಉಭಯ ಪಾರ್ಶ್ವದಲ್ಲಿ ಹತ್ತುತ್ತಿರುವರು. ನೀನು ಅಲ್ಲಿಗೆ ಹೋಗಿ ಅದು ಪರ್ವತವಲ್ಲ ಕಬಂದ ನಮ್ಮ ರಾಕ್ಷಸನ ದೇಹವನ್ನು ತಿಳಿಸಿ ಮತ್ತವರು ವೃತ್ತಾಂತವನ್ನು ತಿಳಿದುಕೊಂಡು ಬರಪ್ಪ. ಮಹಾರಾಜಿ ಒಡೆಯ ಮಹಾರಾಜಿ ಒಡೆಯ. ಓಹೋ ರಾಜಪುತ್ರೇ, ಹತ್ತೆಬೇಡಿ ಅದು ಪರ್ವತವಲ್ಲ, ಕಬಂದನೆಂಬ ರಾಕ್ಷಸನ ಪರ್ವತಾಕೃತಿಯಲ್ಲಿ ಬಿದ್ದಿರುವನು. ಮತ್ತೊಂದು ಜೊತೆಯನ್ನು ಮುಟ್ಟಿದ್ದರೆ ಅನಾಹುತ ಕೆರಿಯಾದೀತು. ಹಿಂದೆ ಬನ್ನಿ ಬೇಗ ಬಾಣಪ್ರಿಯವನ್ನು ಮಾಡಿ. ಅಗ್ರಜ, ಇದೇನು ಈಗ ಹೇಳುತ್ತಿರುವನು? ತನ್ನ ಬಾಣಗಳನ್ನು ಹೂಡು, ಇವನನ್ನು ಸಂಹರಿಸೋಣ. ಆಗಲೇ ಅಗ್ರಜ. ಬಂದ್ರಲ್ಲ ಕುಂತ್ಕೊಡ್ರಲ್ಲೇ. ಅಯ್ಯ ಈ ಮಹಾನುಭಾವರು ಯಾರಾಗಿರಬಹುದು? ಇವರಿಂದ ಕಬಂಧನ ಶಾಪ ವಿಮೋಚನೆ ಆಯ್ತಂದ ಮೇಲೆ ಇವರಾರೋ ಮಹನೀಯರೇ ಇರಬೇಕು. ಅದು ಅಲ್ಲದೆ
ಷೋಡಶ ಕಳೆಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕೂಡಿರುವ ಇವರನ್ನು ನೋಡಿದರೆ ರಾಜಪುತ್ರರೆಂದು ಭಾವಿಸೋಣವೇ ಜಟಾವುಗಳ ದಾರಿಗಳಾಗಿರುವರು, ಮುನಿಪುತ್ರರೆಂದು ಭಾವಿಸೋಣವೇ ಧನುರ್ಧಾರಿಗಳಾಗಿರುವರು, ಅಶ್ವಿನಿ ದೇವತೆಗಳಾಗಿರಬಹುದೇ ಅಥವಾ ಇಂದ್ರೋಪೇಂದ್ರ ಪ್ರಣತಿಗಿರಿನಿಲಯನಾಗಿ ರಂಜಿತಾಬಾಯನಾಗಿ ರಮಣೀಯ ವದನನಾಗಿ ರಾರಾಚುತ್ತಿರುವ ಈತನು ರಾಜಶೇಖರನಾಗಿರಬಹುದೇ? ಈತನೇ ಹರನಾಗಿದ್ದೊಡೆ ಪ್ರಗತಿಗಿರಿ ಶಿಖರದ ಮೇಲ್ಕುಳಿತು ಹರನ ಸಿಗದಿ ಹರಿದು ದರೆಯನ್ನು ಉತ್ತರಿಸಲು ಬಂದ ಪರಮ ಪವನೇ ತಂಗೇ ತಾನಿಲ್ಲ. ಇಲ್ಲ 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 ಈತನು ಗಂಗಾಧರನಲ್ಲ, ಪ್ರಸನ್ನ ವದನನು, ಪದ್ಮನಯನನು, ಪದ್ಮಚನನಾಗಿ ಕುಳಿತಿರುವ ಪದ್ಮಶಮನಾದ ಆ ಬ್ರಹ್ಮದೇವನೇ. ಹರದಿ ಕಂಠಾನೇ ಇಲ್ಲ, ತುಳಸಿ ಜಪಸರಗಳಿಲ್ಲ, ಮೇಲ್ತಿರವು ನಾಲ್ಕಿಲ್ಲ, ಈತನು ಬ್ರಹ್ಮದೇವನಲ್ಲ. ಇಂತಿದ್ದೊಡೆ ಮತ್ತಿನ್ಯಾರಾಗಿರಬಹುದು? ನೀಲಮೇಘ ಶ್ಯಾಮನಾಗಿ ನಿಶ್ರೀಮ ಗುಣಧಾಮನಾಗಿ ನಿತ್ಯ ನಿರಂಜನ ರೂಪನಾದ ನಿರ್ಮಲಾಂತ ದಾಯಕನಾದ ಶ್ರೀಮನ್ನಾರಾಯಣನೇ. ಕರದಿ ಶಂಖ ಚಕ್ರಗದ ಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮತೇಜ ಪ್ರಕಾಶವಾದ ಕೌಸ್ತುಭ ಮಣಿಗಳಿಲ್ಲ, ಮಣಿಮಕುಟ ರತ್ನಾಂಬರವನ್ನು ಧರಿಸಿಲ್ಲ, ಪನಿಸಾಯಿ ಪ್ರಹಲ್ನಾದ ವರದ ಈತನಲ್ಲ ಈತನಲ್ಲ ಈತನಲ್ಲ. ಇಂತಿದ್ದುಡೆ ಮತ್ತಿನ್ಯಾರಾಗಿರಬಹುದು? ದಿವ್ಯೋ ದೇವಜಗ ಮೂರ್ತಿಗಳಂತ ಪುಣ್ಯಶೀಲರಂತೆಯೋ ರೂಪದಲ್ಲಿಯೂ ಪರಾಕ್ರಮದಲ್ಲಿಯೂ ದೇವತೆಗಳಂತೆಯೋ ವೇಷದಿಂದ ರಾಜತ್ರಿಗಳಂತೆ ಪ್ರಕಾಶಿಸುತ್ತಿರುವ ಈ ಮಹಾನುಭಾವರು ಯಾರಾಗಿರಬಹುದು? ಅಲ್ಲಿ ಕೂತ್ಕೊಂಡೆ ಸಾಧ್ವೆ ನೀನು ಹೇಳು ಲಕ್ಷ್ಮಣ. ಅಣ್ಣ ಕನ್ನಕುಂಡಗಳನ್ನು ಈತನ ಕರ್ಣಕುಂಡಗಳನ್ನು ನೋಡು, ಎಷ್ಟು ಶೋಭಾಯಮಾನವಾಗಿರುವು. ಅಗ್ರಜ, ನನಗೆ ಕಾಣುತ್ತಿಲ್ಲ. ಆಶ್ಚರ್ಯ, ಪರಮಾಶ್ಚರ್ಯ. ಯಾರ ಕಣ್ಣಿಗೂ ಕಾಣದೆ ಅಗೋಚರವಾಗಿದ್ದ ಈ ನನ್ನ ಕರ್ಣಕುಂಡಲಗಳು ಇವರಿಗೆ ಗೋಚರವಾಗಿರುವುದನ್ನು ನೋಡಿದರೆ
ದೇವಿಯು. ಆಂಜನೇಯ, ಯಾರು ನಿನ್ನ ಕರ್ಣ ಕುಂಡಲವನ್ನು ಗುರುತಿಸುವರು ಅವರೇ ಶ್ರೀಮನ್ನಾರಾಯಣ ಅವತರಿಯಿಂದ ಬಂದ ಶ್ರೀರಾಮಚಂದ್ರ ಮೂರ್ತಿಗಳು ಮತ್ತು ನಿನ್ನ ಸ್ವಾಮಿಗಳು ಎಂದು ಹೇಳಿದ್ದ ಮಾತುಗಳು ಇಂದಿಗೆ ನಿಜವಾಯಿತು. ಆ ಮಹಾನುಭಾವರು ಇವರೇ ಆಗಿರಬಹುದೇ? ಆ ಮಹಾನುಭಾವರು ಇವರೇ ಆಗಿರಬಹುದೇ? ರವಿಸತಿಗಳಂತಿರ್ಪ ರಜಮೂರ್ತಿಗಳು ತಾವಾರೋ ರಮಣೀಯವಾದ ನಾಮಧೇಯವನ್ನು ಬೇಡಿ ನಾಮಧೇಯವನ್ನು ಬೇಡಿ ಸಂಚರಿಸಲೇಕೆ ನಮ್ಮ
ಸರಸತೆ ಪಾಹಿ ಮಾಂ ರಾಘವ, ಮಕ್ಕಳಿರುವ ಮನೆಗೂ ಗುರುವಿನ ಸನ್ನಿಧಿಗೂ ದೇವರ ಮಂದಿರಕ್ಕೂ ರಿಕ್ತ ಹಸ್ತದಿಂದ ಹೋಗಬಾರದೆಂಬ ಆರೋಗ್ಯ ಇರುವುದರಿಂದ ಈ ಕಾಡಿನಲ್ಲಿಯೇ ದೊರೆಯಬಹುದಾದ ಫಲಪುಷ್ಪಾದಿಗಳನ್ನು ತಂದು ಈ ನನ್ನ ಆರಾಧ್ಯ ದೈವನಿಗೆ ಅರ್ಪಿಸಿ ಧನ್ಯನಾಗುತ್ತೇನೆ. ಎಲ್ಲಿ ವನ ದೇವತೆಗಳಿರ ಈ ನನ್ನ ಪ್ರಭುವಾದ ಶ್ರೀರಾಮಚಂದ್ರ ಮೂರ್ತಿಗಳು ಯಾರೆಂದರೆ ಶ್ರೀಮತ್ ಸಮರ್ಥ ಬ್ರಹ್ಮಾಂಡ ಮಂಡಲ ಅಂತ ಬಹಿರ್ವ್ಯಾಪಕನಾದ ಶ್ರೀಮಾನ್ ಮಹಾವಿಷ್ಣುವು ದುಷ್ಟ ನಿಗ್ರಹ ಶ್ರೇಷ್ಠ ಪರಿಪಾಲಕ ಮತ್ಸ್ಯ ಕೋರ್ಮತ್ಸ್ಯ ವರಗ ನಾರಸಿಂಹಸ್ಯ ವಾಮನ ಇಂತೆಂಬ ಪ್ರಕೃತಿ ದಶಾವತಾರದಲ್ಲಿ 7ನೇದಾದ ರಾಮಾಭಿಧಾನದಲ್ಲಿ ಕ್ಷಮಾಗುಣದಲ್ಲಿ ಚಮ್ಮಿಯನ್ನು, ವಾಕೃತಿಯಲ್ಲಿ ವಾಚಸ್ಪತಿಯನ್ನು, ಕೀರ್ತಿಯಲ್ಲಿ ಪುರಂದರನ್ನು, ಕಾಂತಿಯಲ್ಲಿ ಸುಧಾಕರನನ್ನು, ಲಾವಣ್ಯ ಸೌರಭ್ಯಾದಿಗಳಲ್ಲಿ ರತಿಕಾಂತನನ್ನು ಸರಿಸಿ ಭಕ್ತಜನ ಚಿಂತಾಗಳೆಂಬ ಮಣಿಗಳೆಂಬ ಕಳೆದು ಭಕ್ತಜನ ಚಿಂತಾಮಣಿಗಳೆಂಬ ಅರ್ಥವನ್ನು ಕಳೆದು ಈ ಮತ್ತೊಮ್ಮೆ ಈ ರಾಮವನ್ನು ಮತ್ತೊಮ್ಮೆ ಸ್ಮರಿಸೋಣ. ಚಿನ್ಮಯ ಆತ್ಮನಾದನ್ನು ಸ್ವಾಮಿಯಾದನು ಮಾಯೇ ಪ್ರಕೃತಿಯಿಂದ ಲೀಲಾ ಮಾತ್ರವಾಗಿ ಜಗವನ್ನು ನಿರ್ಮಿಸಿದನು. ಹೇಗೆಂದರೆ ಅನಂತ ಅದ್ಭುತ ತಮಂದ ತಾರದ ತಂಡದ ಭಿನ್ನದ ಭಿನ್ನಾಯುಕ್ತ ಅನ್ಯಾಯುಕ್ತ ಅಮದಾಯುಕ್ತ ಮಣಿರಣ ಮಾನ್ಯರಣ ವಿಶ್ವರಣ ವಿಶ್ವವಶು ಅಲಂಕೃತ ಕೃತ ತ್ರೇತ ದ್ವಾಪರ ಇಂತಿ 18 ಯುಗಗಳಲ್ಲಿ ಆಯಾ ಯುಗಕ್ಕನುಸಾರವಾಗಿ ವಸ್ತುಗಳು ಕಲ್ಪಿತವಾದವು. ಹೇಗೆಂದರೆ ಅನಂತನ ಯುಗದಲ್ಲಿ ಸಾಕ್ಷಾತ್ ಪರಬ್ರಹ್ಮ ರೂಪ ಹೊಂದಿರಲು, ಅದ್ಭುತನ ಯುಗದಲ್ಲಿ ಆದಿಶಕ್ತಿ ಜನಿಸಲಾಗಿ, ತಮ್ಮಂದ ತೆಂಬ ಯುಗದಲ್ಲಿ ನಾರಾಯಣ ಜನಿಸಿದನು, ತಾರದಾ ಯುಗದಲ್ಲಿ ಬ್ರಹ್ಮನ ಜನಿಸಿದನು, ತಂಡದ ಎಂಬ ಯುಗದಲ್ಲಿ ಬ್ರಹ್ಮಾಂಡ ಎಂಬ ತತ್ಯಾಯಿತು, ಭಿನ್ನದ ಎಂಬ ಯುಗದಲ್ಲಿ ಆ ತತ್ತಿ ಭಿನ್ನವಾಗಿ ಒಡೆಯಲ್ಪಟ್ಟಿತು, ಭಿನ್ನಾಯುಕ್ತ ಯುಗದಲ್ಲಿ ಮೇಘ ಪಾರಿಜಾತಗಳು ಹುಟ್ಟಿದವು, ನಿಂದಲ್ಲಿ ಭೂಮಿ ಉತ್ಪನ್ನವಾಯಿತು, ಅನ್ಯಾಯುಕ್ತ ಯುಗದಲ್ಲಿ ಅಷ್ಟಕುಲ ಸರ್ವಗಳ ಆದಾಗಿ ಹುಟ್ಟಿದವು, ಅಮದಾಯುಕ್ತ ಯುಗದಲ್ಲಿ ನಕ್ಷತ್ರಗಳ ಆದಿಯಾಗಿ ಸಕಲ ಜೀವರಾಶಿಗಳು ಹುಟ್ಟಿದರು, ವಿಶ್ವಣ ಎಂಬುದರಲ್ಲಿ ಸೂರ್ಯ ಚಂದ್ರರು ಹುಟ್ಟಿದರು, ವಿಶ್ವ ಔಷಧಿ ಎಂಬುದರಲ್ಲಿ ದೇವತೆಗಳು ಹುಟ್ಟಿದರು, ಅಲಂಕೃತ ಎಂಬುದರಲ್ಲಿ ಕಾಮಾದಿ ವಾದಗಳು ಜನಿತು. ಇನ್ನು ಕೃತ ತ್ರೇತ ದ್ವಾಪರ ಕಲಿ ಇಂತಿ 18 ಯುಗಗಳಿಂದಲೂ ನಮ್ಮ ನಾಡಿನ ಸೂರ್ಯ ವಂಶದ ಅರಸರುಗಳು ಯಾರೆಂದರೆ ಪರಬ್ರಹ್ಮನ ಮಗ ಮರೀಚ, ಮರೀಚನ ಮಗನೇ ಕಶ್ಯಪ ಮಗನೇ ಸೂರ್ಯನು, ಸೂರ್ಯನ ಮಗನೇ ವೈವಸ್ವತನು, ವೈವಸ್ವತನ ಮಗನೇ ಮನುವಿನ ಮಗ ಇಚ್ಛಾಕು. ಹಾಗೆಯೇ ವಂಶಾನುಗತವಾಗಿ ಅನೇಕ ಮಂದಿ ಜನಿತರು. ನಂತರ ವಿಪಕ್ಷಿಯಿಂದ ಸೂರ್ಯ ವಂಶವು ಹಲವು ಶಾಖೆಗಳಾಗಿ ವ್ಯಾಪಿಸತೊಡಗಿದವು. ಅವುಗಳಲ್ಲಿ ಈ ನನ್ನ ಸ್ವಾಮಿಯ ಕಡೆ ಹೇಳುವುದಾದರೆ ಕಕುಸ್ತನ ಮಗ ವಿಶ್ವಗಂಧಿ ಮನೆ ಯುವನಾಚಮನೆ ಬೃಹದಶ್ವನೇ ದುಂದುಮಾರನ ಮನೆ ದುಡಶ್ವನ ಮನೆ ಆರ್ಯಶ್ವನ ಮನೆ ಕೃಷಾತ್ಮನ ಮಗನೇ ಚೇನುಜಿತುವಿನ ಮನೆ ಮಹಂಧಾತನ ಮನೆ ಕುರುಕುಸ್ತನ ಮನೆ ತ್ರಸದಸ್ಸನ ಮನೆ ಹನರಣ್ಯನ ಮನೆ ಹರ್ಯಶ್ವನ ಮನೆ ಪ್ರಾರಣನ ಮನೆ ತ್ರಿಬಂಧನ ಮನೆ
ಸತ್ಯವ್ರತನ ಮನೆ ತ್ರಿಶಂಕು, ತ್ರಿಶಂಕುನ ಮನೆ ಹರಿಶ್ಚಂದ್ರನು, ಹರಿಶ್ಚಂದ್ರ ಮನೆ ಲೋಹಿತಾಶ್ವ, ಲೋಹಿತಾಶ್ವ ಮನೆ ಅಂತನ ಮನೆ ಚಂಪನು, ಚಂಪನ ಮನೆ ಸುದೇವನು, ಸುದೇವನ ಮನೆ ವಿಜಯನು, ವಿಜಯನ ಮನೆ ರುರುಕನು, ರುರುಕನ ಮನೆ ಮೃಕನು, ಮೃಕನ ಮನೆ ಬಾಹುಕನು, ಬಾಹುಕನ ಮನೆ ಸಗರನು, ಸಗರನ ಮಗನೇ ಹಸಮಂದನು, ಹಸಮಂದನ ಮನೆ ಹಂಸಮಂತ, ಹಂಸಮಂತನ ಮನೆ ಭಗೀರಥ, ಭಗೀರಥನ ಮನೆ ಶ್ರುತನು, ಶ್ರುತನ ಮಗ ನಾಭಿಯೋ, ನಾಭಿಯನ ಮಗನೇ ಸಿಂಧುದ್ವೀಸನು, ಸಿಂಧುದ್ವೀಸನ ಮನೆ ಆಯುತಾಯುವು, ಆಯುತಾಯು ಮನೆ ಸೌದಕನು, ಸೌದಕನ ಮನೆ ಹಸ್ಮಕನು, ಹಸ್ಮಕನ ಮನೆ ಮೌಲಕನು, ಮೌಲಕನ ಮನೆ ಹಿಡುವಿಡನು, ಹಿಡುವಿಡನ ಮನೆ ವಿಶ್ವಸಕನು, ವಿಶ್ವಸಕನ ಮನೆ ಕಟ್ಟಾಂಗನು, ಕಟ್ಟಾಂಗನ ಮನೆ ದೀರ್ಘಬಾಹು, ದೀರ್ಘಬಾಹುವಿನ ಮನೆ ರಘುವೋ, ರಘುವಿನ ಮನೆ ಶರತ, ಆ ಶರತನೇ ನಮ್ಮ ದಶರಥ, ದಶರಥ ರಾಜನ ಹಿರಿಯ ಸುತನೆ 55ನೇ ಜನ್ಮ ತಾಳಿದ ಈ ನನ್ನ ತಂದೆಯ ಶ್ರೀರಾಮಚಂದ್ರ. ರಾಮ ರಾಘವ ರಾಮ 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 ಹೇ ರಾಮ ಭುವನ